ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಹೊಸ ವರ್ಷದ ಮೊದಲನೇ ಬ್ಲಾಗ್. ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗಕ್ಕೆ ಬಂತು. ಎಲ್ಲರಿಗೂ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್. ನಾವು ನ್ಯೂ ಇಯರ್ ಹೇಗೆ ಅಂದರೆ ಆಚರಿಸಿದ್ವಿ ಅಂತ ಹೇಳಿದರೆ, ಮೊದಲಿಗೆ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅದು ಮಲ್ಬಾರ್ ತಡ್ಕ ಅಂತ ಇತ್ತು. ಚೆನ್ನಾಗಿತ್ತು. ರೈಟಿಂಗ್ 4 5 ಕೂಡ ಇತ್ತು. ಹಾಗಾಗಿ ನೈಟ್ ಮನೇಲೆಲ್ಲರೂ ಊಟಕ್ಕಂತ ಹೋದ್ವಿ. ಸರಿ, ಊಟ ಹೇಗಿತ್ತು ಅಂತ ಹೇಳ್ತೀರಾ? ಊಟ ಅಂತೂ ಚೆನ್ನಾಗಿತ್ತು. ಊಟದ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲಿಗೆ ಹೇಳ್ತೀನಿ. ನಾವು ಫಸ್ಟೇ ರಿಸರ್ವ್ ಮಾಡ್ಕೊಂಡಿದ್ವಿ, ಅಂದರೆ ಸೀಟ್. ಯಾಕಂದರೆ ನ್ಯೂ ಇಯರ್ ದಿನ ರಶ್ ಇರುತ್ತೆ ಅಂತ ಅಂದ್ಕೊಂಡು ಫಸ್ಟೇ ಫೋನ್ ಮಾಡಿ ಬುಕ್ ಮಾಡ್ಕೊಂಡಿದ್ವಿ. ಆದರೆ ಹೋದಾಗ ಅಷ್ಟೇನು ರಶ್ಶು ಅಂತ ಅನಿಸಿಲ್ಲ ನಮಗೆ. ಆಮೇಲೆ ಇಲ್ಲಿ ಹೋದಾಗ ನಮಗೆ ಮೊದಲಿಗೆ ಏನು ಅಂದರೆ ಜ್ಯೂಸ್ ಇತ್ತು, ವೆಲ್ಕಮ್ ಜ್ಯೂಸ್ ತೊಗೊಂಡ್ವಿ. ಅಂದರೆ ಇದು ಬಫೆ ಟೈಪ್ ಇತ್ತು. ಒಬ್ರೊಬ್ಬರಿಗೆ 1,000 ರೂಪಾಯಿ ಇತ್ತು. ಬಫೆ ಟೈಪ್ ಇತ್ತು. ಏನು ಬೇಕಾದರೂ ತೊಗೋಬೋದಿತ್ತು. ನಾನ್ ವೆಜ್ ಆದರೂ ತೊಗೋಬೋದು, ವೆಜ್ ಆದರೂ ತೊಗೋಬೋದು, ಆ ಥರ ಇತ್ತು. ನಾವು ನೇಮ್ ಪ್ಲೇಟಲ್ಲಿ ನಾನು ತೋರಿಸಿದ್ನೋ ಅಷ್ಟೇ ನಾವು ತೊಗೊಂಡು ತಿಂದಿದ್ದು. ಆಮೇಲೆ ಬೇರೆ ಏನೂ ನಮಗೆ ತಿನ್ನೋಕ್ಕಾಗಿಲ್ಲ. ಅಂದರೆ ನಮಗೆ ಅನ್ನಿಸ್ತು ನಮಗೆ 1,000 ರೂಪಾಯಿ ಜಾಸ್ತಿ ಅಂತ. ಯಾಕಂದರೆ ನಾವು ತಿನ್ನೋದೇ ಸ್ವಲ್ಪ. ಇಲ್ಲೇನು ಅಂದರೆ ಚೆನ್ನಾಗಿ ತಿನ್ನೋರು ಇರಬೇಕು, ಆರಾಮಾಗಿ ಚೆನ್ನಾಗಿ ತಿನ್ನೋರಿದ್ದರೆ 1,000 ರೂಪಾಯಿ ಹಾಕಿದ್ಕೂ ಬಿಡಪ್ಪ ಬಂತು ಅಂತ ಹೇಳ್ಬೋದು. ಆದರೆ ನಮಗಂತೂ ಲಾಸೇ. ಯಾಕಂದರೆ ನಾವು ಮತ್ತೆ ಏನು ತಿನ್ನೋಕ್ಕೆ ಆಗಿಲ್ಲ, ಹೊಟ್ಟೆ ಫುಲ್ ಆಗಿಬಿಡ್ತು. ಆಮೇಲೆ ಹಾಗೂ ಲಾಸ್ಟಿಗೆ ಅದೇ ಜೀರ್ಣ ಮಾಡ್ಕೊಳ್ಳೋಕ್ಕೆ ಪಾನಿಪುರಿ, ದಹಿಪುರಿ ಆ ಥರ ಅವರೇ ತೊಗೊಂಬಂದು ಕೊಟ್ಟರು. ಅದು ಕೂಡ ಸ್ವಲ್ಪನೇ ತಿನ್ನೋಕ್ಕಾಗಿದ್ದು, ತುಂಬ ತಿನ್ನೋಕ್ಕಾಗಿಲ್ಲ. ಆಮೇಲೆ ನನ್ನ ಮಗಳು ಒಂದು ಸರ್ತಿ ಸುಮ್ಮನೆ ಸ್ವಲ್ಪ ಟ್ರೈ ಮಾಡೋಣ ಅಂತ ನೂಡಲ್ಸ್ ತೊಗೊಂಬಂದ್ಲು. ಅದಂತೂ ನಿಜ ಚೆನ್ನಾಗಿತ್ತು. ಅಂದರೆ ನಾನು ಈ ಹೋಟೆಲ್ಗೆ ಎಷ್ಟು ಸ್ಟಾರ್ ಕೊಡ್ಬೋದು ಅಂತ ಹೇಳಿದರೆ 5ಅಲ್ಲಿ 3 ಸ್ಟಾರ್ ಕೊಡ್ಬೋದು. ಓಕೆ ಇತ್ತು. ಊಟನೂ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿತ್ತು. ನಂಗೆ ಬಿರಿಯಾನಿ ಹೇಳ್ಕೊಳ್ಳೋಷ್ಟು ಇಷ್ಟ ಆಗಿಲ್ಲ, ಸುಮಾರಾಗಿತ್ತು. ನಾವು ತಿಂದಿದ್ದೆ ಇಷ್ಟು. ಅದು ಏನು ಅಂದರೆ 1 ಸ್ಪೂನ್ ಹಾಕ್ಕೊಂಡಿದ್ವಿ ಅನ್ಸತ್ತೆ ಬಿರಿಯಾನಿ. ಆಮೇಲೆ ಪಾಸ್ತಾ ಅಂತೂ ಹೇಳ್ಕೊಳ್ಳೋಂಗಂತೂ ಇದ್ದೇ ಇಲ್ಲ. ಸುಮ್ಮನೆ ನಾವು ಅದು ತೊಗೊಂಡು ಅರ್ಧ ಪ್ಲೇಟು ತಿಂದಿಲ್ಲ, ಸುಮ್ಮನೆ ವೇಸ್ಟ್ ಮಾಡಿದ್ವಿ. ಆ ಥರ ಆಯಿತು. ಅಂದರೆ ಹೋಗಿದ್ದ ಜಾಗದಲ್ಲಿ ಏನು ಅಂದರೆ ನ್ಯೂ ಇಯರ್ಗೆ ಏನಾದರೂ ಹೊಸದಾಗಿರಬೇಕು ಅಂದರೆ ಮನೇಲೇ ನಾನು ಏನು ಕ್ಯಾಂಡಲ್ ಲೈಟ್ ಡಿನ್ನರ್ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಳ್ಳೆ ಥರ ಅಡುಗೆ ಮಾಡಿ ತಿನ್ನೋಣ ಅಂತ. ಆದರೆ ಮಕ್ಕಳೆಲ್ಲ ಬೇಡ, ಆಚೆ ಹೋಗೋಣ, ಯಾವಾಗಲೂ ಮನೇಲೇ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಆಚೆ ಹೋಗಿದ್ದು. ಆಮೇಲೆ ಆಚೆ ಹೋದಾಗ ಈ ಥರ ಇತ್ತು ಅನಿಸುತ್ತೆ. ಹೋಗೋವ್ರಿಗೂ ಒಂಥರ, ಹೋಗಿದ್ಮೇಲೆ ಒಂಥರ. ಹೀಗೆ ಮಕ್ಕಳೆಲ್ಲ ಫೋಟೋಶೂಟ್ ಮಾಡಿಕೊಂಡ್ರು. ಆದರೆ ಎಂಜಾಯ್ಮೆಂಟ್ ಬೇಕು ಅಂದರೆ ಹೋಗಬೇಕು ಅಷ್ಟೇ. ಮಕ್ಕಳು ಸ್ವಲ್ಪ ಫೋಟೋ ತೆಕ್ಕೊಂಡ್ರು, ಅದೇ ಒಂಥರ ಚೆಂದ ಅಷ್ಟೆ. ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆ ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಹೊಸ ವರ್ಷಕ್ಕೆ ಎಲ್ಲರಿಗೂ ಹೊಸದಾಗಿ ಏನಾದರೂ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಏನಾದರೂ ಪೆಂಡಿಂಗ್ ಆಗಿದ್ದರೆ ಈ ವರ್ಷ ಎಲ್ಲ ಸಕ್ಸಸ್ ಸಿಗಲಿ ನಿಮಗೆಲ್ಲ ಅಂತ ನನ್ನ ವ್ಯೂವರ್ಸ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ. ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ಕೇಳ್ಕೊಳಕ್ಕಾಗತ್ತೆ. ಮತ್ತು ಈ ಥರ ಇತ್ತು ನಮ್ಮ ನ್ಯೂ ಇಯರ್ ಪಾರ್ಟಿ. ಮತ್ತೊಂದು ಸತಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.